ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮತ್ತೊಂದು ಟ್ರಿಪ್ನಾಗಿದ್ದೀನಿ. ಎಲ್ಲಿಗೆ ಹೊಂಟೀನಪ್ಪ ಅಂತಂದ್ರೆ ಗೋವಾಗೆ ಹೊಂಟೀನಿ, ನಾ ಮತ್ತು ನನ್ನ ವೈಫ್. ವ್ಲಾಗ್ ಆಲ್ರೆಡಿ ನಿನ್ನೆ ಚಾಲು ಮಾಡಿದ್ದೆ. ಈಗ ಪ್ರೆಸೆಂಟ್ ಇದು ಅಂಕೋಲ ರೂಟ್ಲಿಂದ ತೊಗೊಂಡ್ರ ಯಲ್ಲಾಪುರ ಹತ್ರ ಇದ್ದೀವಿ. ನಾಷ್ಟಾ ಬ್ರೇಕಿಂಗ್ ನಿಲ್ಸ್ಯಾರ ನೋಡ್ಬೋದು ನೀವು ಹಿಂದೆ. ಸೊ ನಿನ್ನಿಲಿಂತ ಏನೇನಾಯಿತು ಈಗ ನೀವು ನೋಡ್ಕೊಂಬರ್ರಿ, ಮತ್ತು ನಿಮ್ಗೆ ಆಮೇಲೆ ಸಿಗ್ತೀವಿ. ಯೂಶ್ವಲ್ ನಮ್ಮ ತಮ್ಮ ನಮ್ಮ ಹಳೆಯ ನಮಗೆ ಕರಿಲಾಕ ಡ್ರಾಪ್ ಮಾಡಕ್ಕೆ ಬಂದಾನ. बाय 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 चलो. ಗೈಸ್ ನಾವೀಗ ಬಸ್ದಾಗ ಬಂದು ಕುಂತೀವಿ. ಮುಂದಿನ ಅಪ್ಡೇಟ್ ಏನದ ಹೇಳ್ತೀನಿ. ಟೈಮ್ ಆಗ್ಯದ 9:47. ಈಗ 5 ಬಸ್ ಬಿಡ್ತದ. ನಾ ಇದು ವ್ಲಾಗ್ ಮುಂಜಾನೆ ಚಾಲು ಮಾಡ್ತೀನಿ. ಇಲ್ಲೇ ಹೋಟೆಲ್ ನವಮಿ ನಮಗೆ ಟೀ ಬ್ರೇಕ್ ಅಥವಾ ನಾಷ್ಟ ಮಾಡ್ಬೋದು, ವಾಶ್ರೂಮ್ ಯೂಸ್ ಮಾಡ್ಬೋದು ಇದು ಸರ. ಸೊ ನಿಂತೀವಿ, ಇದು ನಮ್ಮ ಬಸ್. ಇಡ್ಲಿ ವಡ ನೋಡ್ರಿ, ನಾಷ್ಟದಾಗ ದೋಸೆ ತೊಗೊಂಡಿವಿ, ಇಡ್ಲಿ ವಡ ತೊಗೊಂಡೋಗಿ ನಾಷ್ಟ ಮಾಡ್ಲತ್ತೀವಿ. ಗೈಸ್ ಬರ್ರಿ, ನಿಮ್ಗೆ ನಾನು ರೂಮ್ ಟೂರ್ ಕೊಡ್ತೀನಿ. ನಮ್ಮ ರೂಮ್ ನಂಬರ್ 202. ಜರ ಪಸಾರ ಆಗ್ಯದ. ಫಸ್ಟ್ ಲಾಕ್ ಬಂದ್ಮೇಲೆ ಏನೋ ಸಿಂಪಲ್ ಟೇಬಲ್ ಅದ, ಎಲ್ಲ ಇದು ಇಟ್ಟಾಳ. ಇದೊಂದು ಟೇಬಲ್, ಟಿ ವಿ, ಇದೊಂದು ಕಾಫಿ ಟೇಬಲ್, ವರ್ಕ್ ಟೇಬಲ್ ಅನ್ಬೋದು. ಇದೊಂದು ಸಿಂಪಲ್ ಕುರ್ಚಿ ಅದ. ಇದ್ರ ಹಿಂದೇನು ಅಂಥ ಪರೇನು ವ್ಯೂ ಇಲ್ಲ, ಸೊ ಅದಕ್ಕೆ ಕ್ಲೋಸ್ ಮಾಡೀನಿ. ಇದೊಂದು ಬೆಡ್, ಸಿಂಪಲ್ ಫ್ಯಾನ್, ಇದೊಂದು ಸೆಂಟ್ರಲ್ AC. ದಿಸ್ ಈಸ್ ಮೀ. ಸೊ ಇದು ಇಷ್ಟು ರೂಮ್ ಟೂರ್ ಇತ್ತು. ಈಗ ಏನು ಹೇಳ್ಬೇಕಪ್ಪ, ನಿನ್ನೆ ಕರೆಕ್ಟ್ ವಿಡಿಯೋದಾಗ ಮಾತಾಡೋಕ್ಕಾಗಿಲ್ಲ, ಏನಿಲ್ಲ. ಸೊ ಏನಿಲ್ಲ, ಆರಾಮಾಗಿ ನಿನ್ನೆ 10 ಗಂಟೆ ಬಸ್ ಸೇರಿವಿ. ಹೆಂಗೆ ಬಂದೀವಪ್ಪ ನಾವು ಗೋವಾಕಂದ್ರೆ VRL ಏನು ಮಲ್ಟಿಎಕ್ಸೆಲ್ ಓಲು ಅದಲ್ಲ 9600, ಅದು ಹೈದ್ರಾಬಾದ್ಲಿಂದ ಗೋವಾ ರನ್ ಆಗ್ತದೆ. ಸೊ ಅದ್ರಾಗ ಬಂದೀವಿ. 10ಕ್ಕೆ ಹಂಗೆ ಬಂದ್ವಿ. ನೀವು ನೋಡ್ತೀರದಲ್ಲ, ನಿಮ್ಮ ಮೊದಲೇ ಕ್ಲಿಪ್ಸ್ ತೊಗೊಂಡಿನಿ, ಹಾಕ್ತೀನಿ. ನಮ್ಮದು ಶ್ವೇತನ್ ತಮ್ಮದ್ರ ಮಳೆದಾರೆಲ್ಲ ಬಿಡಕ್ಕೆ ಬಂದಿದ್ರು. ಸೊ ಆರಾಮಾಗಿ ಬಂದ್ವಿ. ಜರ್ನಿ ಎಲ್ಲ ಮಸ್ತ್ ಇತ್ತು. AC ಇತ್ತು, ಏನು ಟೆನ್ಷನ್ ಇಲ್ಲ. ಹ್ಯೂಮಿಡಿಟಿ ಹೊರಗೆ ದಗೇರೆ ಭಾಳ ಇತ್ತು. AC ಬಸ್ ಇತ್ತು, ಏನು ಅನಿಸಿಲ್ಲ. ಆರಾಮಾಗಿ ನಾರೇ ಅರ್ಧಂಬರ್ಧ ಮಕ್ಕೊಂಡಿನಿ. ಮತ್ತು ಡ್ರೈವರ್ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ, ಯಾಕಂದ್ರೆ ನಿದ್ದೆ ಹತ್ತಂಗಿಲ್ಲ. ಬಸ್ಸು ಸ್ವಲ್ಪ ಅಳಗಾಡ್ತಾನೆ, ನಿದ್ದೆ ಹತ್ತಂಗಿಲ್ಲ. ಆರಾಮಾಗಿ ಬಂದು ಆ್ಯಕ್ಚುಲಿ ರೈಟ್ ಟೈಮ್ 10 ಗಂಟೆ ಇತ್ತು ಮಾರ್ನಿಂಗ್. ಬಟ್ ನಮಗೆ ತಂದು ರೀಚ್ ಆಗಿದ್ದು ಒಂದು 11-12 ಆಗಿತ್ತು. ಆರಾಮಾಗಿ ಬಂದ್ವಿ. ಅದು ಬೆಳಿಗ್ಗೆ 6 ಗಂಟೆಗೆ ಟಿಫಿನಿಗೆ ನಿಲ್ಸಿದ್ದ. 6:30-7 ಗಂಟೆಗೆ ಫ್ರೆಶ್ ಅಪ್ ಆರಿ ಮತ್ತು ಟಿಫಿನ್ ಅದು ಎಲ್ಲ ಏನು ಮಾಡ್ಕೊಡೋದು ಅಂತೇಳಿ. ನಿನ್ನೆ ನೈಟ್ ಜರ್ನಿ ಅಂತ ಊಟನೂ ಮಾಡಿರಲಿಲ್ಲ. ಮಸ್ತಾಗಿ ಬಂದು ನಾಷ್ಟ ಮಾಡಿದ್ವಿ. ದೋಸೆ ಮತ್ತು ಯಾಕೆ ನಾವು ದೋಸೆ ತಿಂದೆ, ಶ್ವೇತಾ ಇಡ್ಲಿ ವಡ ತಿಂದು. ಆರಾಮಾಗಿ 12 ಗಂಟೆ ಬಂದು ಇಳಿದ್ವಿ. ಇಲ್ಲಿ ಬಂದು ಇಳಿದ್ಮೇಲೆ ದೊಡ್ಡ ಪ್ರಾಬ್ಲಮಪ್ಪ ಇಲ್ಲಿ. ಯಾಕಂದ್ರೆ ಇಲ್ಲಿ ಓಲಾ ಇಲ್ಲ, ಊಬರ್ ಇಲ್ಲ, ಏನಿಲ್ಲ. ಈಗ ಹೋಗ್ಬೇಕಲ್ಲ ಹೋಟೆಲ್ಗೆ ಹೆಂಗೆ ಹೋಗ್ತೀವಿ. ಸೊ ಹಾಗಾಗಿ ಏನಾಯಿತು, ಫಸ್ಟ್ ಮತ್ತು ನಾವು ಎಲ್ಲ ಜರ ಗೂಗಲ್ ಮಾಡಿದ್ವಿ. ಗೋವಾ ಮೈಲ್ಸ್ ಅಂತ ಒಂದು ಆ್ಯಪ್ ಅದ. ಸೊ ಅದು ಹೆಂಗೆ ಊಬರ್ ಓಲಾ ಹಂಗೆ ವರ್ಕ್ ಆಗ್ತದೆ. ಮತ್ತು ಅದು ಬುಕ್ ಮಾಡಿ ಮತ್ತು ಕಾರ್ ಬುಕ್ ಮಾಡಿ ಇಲ್ಲಿ ಒಂದು 3 ಕಿಲೋಮೀಟರ್ಸ್ 300 ರೂಪೀಸ್ ತೊಗೊಂಡು ನಾವು. ಸೊ ಹೋಟೆಲ್ ಗಿಟೆಲ್ಲ ನಿನ್ನೆ ಬುಕ್ ಮಾಡಿಬಿಟ್ಟಿದ್ದೆ. ಸೊ ಜಸ್ಟ್ ಹೋಟೆಲಿಗೆ ಬಂದು ಮಸ್ತ್ ನಾ ಸ್ನಾನ ಮಾಡೀನಿ. ಸೊ ಇಲ್ಲಿಂದ ಇವತ್ತು ಒಂದು 2 ಬೀಚ್, ಕೋಲ್ವಾ ಬೀಚ್, ಇನ್ನೊಂದು ಯಾವುದೋ ಬೀಚ್ ಎಕ್ಸ್ಪ್ಲೋರ್ ಮಾಡ್ಬೇಕಂತದ. ಮಸ್ತ್ ಈ ಸಲ ಮಸ್ತ್ ಫುಲ್ ಟೈಮ್ ತೊಗೊಂಡು ಬಂದಿದ್ದದ.
ಟೈಮ್ ತೊಗೊಂಡು ಬಂದಿದ್ದದ ಮಸ್ತ್ ಎಕ್ಸ್ಪ್ಲೋರ್ ಮಾಡಮ್ಮ. ಒಂದು 3-4 ಡೇಸ್ ಅದ ನಮ್ಮಲ್ಲಿ. ಎಲ್ಲನೂ ಆರಾಮ್ ಒಂಥರ ಎಕ್ಸ್ಪ್ಲೋರ್ ಮಾಡಮ್ಮಿ. ಬೆಸ್ಟ್ ಅದ ಕೆಫೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಮ್ಮಿ. ಈಗ ಇಲ್ಲಿ ಹೋಟೆಲ್ದವ್ರ ಮೇಲೆ ನಂಬರ್ ತೊಗೊಂಡೆ, ಕಾರು ಬೈಕ್ ಎರಡೂ ರೆಂಟ್ ಎಲ್ಲಿ ಸಿಗ್ತಾವಂತೆ ನಂಬರ್ ಕೊಟ್ಟರೆ ಮಾತಾಡೀನಿ. ಅವರೇ ಪಿಕಪ್ ಮಾಡ್ತಾರಂತ ಬಂದು ತೋರಿಸ್ತಾರೆ, ನಿಮ್ಗೆ ಬೈಕ್ ಬೇಕಾ ಕಾರ್ ಬೇಕಾ, ಯಾವ ಕಾರ್ ಬೇಕು ಯಾವಿಲ್ಲ ಅಂಥೇಳಿ. ಆರಾಮಾಗಿ ಹೋಗಿ ಯಾವ್ದು ಏನೇನದ ನಿಮ್ಗೆ ತೋರಿಸ್ತೀನಿ, ಯಾವ್ದು ಬೈಕ್ ತೊಗೊತೀನಿ ಯಾವುದಿಲ್ಲ ಅಂಥೇಳಿ. ಬೈಕ್ ತೊಗೊಂಡು ಆರಾಮಾಗಿ ಸುತ್ತಾಡೋದಪ್ಪ, ಏನು ಟೆನ್ಷನ್ ಇಲ್ಲ, ಟೆನ್ಷನ್ ಫ್ರೀಲೇ ಬಂದೀನಿ. ಆರಾಮಾಗಿ ಓಡಾಡಿ ಟೈಮ್ ಪಾಸ್ ಮಾಡಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಯಾಕಂದ್ರೆ ಗೋವಾನ ಮೊದಲು 2 ಸಲ ಬಂದೀನಿ, ಬಾಗಾ ಬೀಚ್ ಬಿಟ್ಟು ನಾವು ಎಲ್ಲಿ ಹೋಗಿಲ್ಲ. ಸೊ ಈ ಸಲ ಬಂದಿದ್ದೆ ಸೌತ್ ಗೋವಾ ಬಂದೀವಿ ನಾವು ಸೀದಾ. ನಾರ್ತ್ ಅದು ಬಾಗಾ ಬೀಚ್ ಕಲಂಗೋಟೆ ಬೀಚ್ ಎಲ್ಲ ನಾರ್ತ್ ಗೋವಾದಾಗ ಬರ್ತದೆ. ಸೊ ಈ ಸಲ ಬಂದಿದ್ದೇ ಸೌತ್ ಗೋವಾದಾಗ ಬಂದೀವಿ. ಸೊ ಆರಾಮಾಗಿ ನೀಟಾಗಿ ಇಲ್ಲೊಂದು 2 ದಿನ, ನಾರ್ತ್ ಗೋವಾ ಓಲ್ಡ್ ಗೋವಾ 1-2 ದಿನ ಎಲ್ಲ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ಫುಡ್ಸ್ ಗಿಡ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಮಸ್ತ್ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅದೇನದ ಅಂಥೇಳಿ. ಸೊ ಈಗೆಲ್ಲ ಫ್ರೆಶ್ ಆಗುತ್ತೆ, ಸೀದಾ ಫ್ರೆಶ್ ಅಪ್ ಆಗಿ ಗಾಡಿ ತೊಗೊಳಕ್ಕೆ ಹೋಗ್ತೀವಿ. ನಾನು ತೋರಿಸ್ತೀನಿ ನಿಮ್ಗೆ ಏನದ ಅಂತೇಳಿ. ಓಕೆ ಬಾಯ್ ಗೈಸ್. ನಾವು ತಳಗ ಹೊಂಟೀವಿ ಈಗ ಲಿಫ್ಟ್ಲಿಂತ. ತಳಗ ಏನದ ಕಾರ್ ಮತ್ತು ಬೈಕ್ ಏನು ರೆಂಟ್ ಸಿಗ್ತಾವಲ್ಲ, ಅವ ಬಂದಾನ ಇಲ್ಲಿ ಪಿಕ್ ಮಾಡಿ ಹೋಗ್ತಾನಂತ, ನಮ್ಗೆ ಕರ್ಕೊಂಡು ಹೋಗ್ತಾನಂತ. ಅಲ್ಲೇ ನಾವು ಡಿಸೈಡ್ ಮಾಡ್ಬೇಕು ಯಾವುದಂತೇಳಿ. ಸೊ ಬರ್ರಿ. ಹಾಯ್ ಗೈಸ್, ನಾ ಇಲ್ಲಿ ಗಾಡಿ ರೆಂಟ್ ತೊಗೊಳಕ್ಕೆ ಬಂದೀನಿ. ಇಲ್ಲಿ ಗಾಡಿ ರೆಂಟ್ನೂ ಸಿಗ್ತಾವಲ್ಲ. ಕಾರ್ ನೋಡ್ಬೇಕಂದ್ರೆ ಕಾರ್ ಭಾಳ ಹೇಳ್ತಾರೆ, 1500-1800 ಹೇಳ್ತಾರೆ. ಸೊ ಇಲ್ಲಿ ಬೈಕೇ ತೊಗೊಂಡಿನಿ. ಈಗ ಇಲ್ಲಿ ನೋಡ್ರಿ ಕ್ಲೀನ್ ಮಾಡಿ ಕೊಡ್ತಾರೆ. ಸೊ ಇದೊಂದು 600 ಹೇಳ್ತಾರೆ, ನಾನು 500 ತೊಗೊಂಡ್ಲತ್ತೀನಿ. ನೋಡೋಣ ಏನಾಗ್ತದೆ. ಯಾಕಂದ್ರೆ ಇಲ್ಲಿ ಓಡಾಡ್ಲಿಕ್ಕೆ ಬೈಕ್ ಬೇಕೇ. ಪೂರಾ ಕಾರ್ಗೆ ತೊಗೊಂಡ್ರೆ ಭಾಳ ಸಣ್ಣ ರೋಡ್ ಅವ, ಭಾಳ ಹೆಕ್ಟಿಕ್ ಆಗ್ತದೆ. ಇವತ್ತೊಂದಿಷ್ಟು ನೋಡಮ್ ಹೆಂಗದ ಏನು ಸುದ್ದಿ ಎಲ್ಲ ಓಕೆ ಐತಿ. ನಾಳೆ ಕಾರ್ ತೊಗೊಂಬಂತ ನೋಡಮ್ ಬರ್ರಿ ಏನೇನದ. ನೋಡಿ ಗಾಡಿ ಹಿಂಗದ ನೋಡ್ರಿ ಪೂರಾ. ಈ ಗಾಡಿ ತೊಗೊಂಡಿನಿ ಒಂದು ದಿವಸ ಸಲುವಾಗಿ. ಬರೀ ಅಮೌಂಟ್ ಪೇ ಮಾಡಿ ತೊಗೊಂಬಂದು ಗೈಸ್. ಜಸ್ಟ್ ಗಾಡಿ ತೊಗೊಂಬಂದಿನಿ. ಇಲ್ಲಿ ಹೋಟೆಲ್ ಕೆಳಗೆ ನಿಂತೀನಿ, ಹೊಂಟ್ರ ಹೇಳ್ತಾ. ಈಗ ಎಲ್ಲಿ ಹೋಗ್ಬೇಕು ಪ್ಲ್ಯಾನ್ ಮಾಡೋಕೆ. ಬಿಸಿಲದಾಗ ಕಾರ್ ತೊಗೋಬೇಕಂದಿತ್ತು. 2000-2500 ಬಾಯಿಗೆ ಬಂದಂಗೆ ಹೇಳತ್ತಾರಪ್ಪ. ಸೊ ಅದಕ್ಕೆ ತೋಲಿಲ್ಲ. ನಮ್ಮ ಹೋಟೆಲ್ ಪೂರ ಇಲ್ಲಿ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಎದುರೇ ಅದ ನಮ್ಮ ಹೋಟೆಲ್. ಸೊ ಇದು ಹೆಲ್ಮೆಟ್ ಕಂಪಲ್ಸರಿ. ಹೆಲ್ಮೆಟ್ ಹಾಕೊಂಡು ಮೊದಲೇ ದಗಿ, ಈ ಹೆಲ್ಮೆಟ್ಲಿಂತ ಮತ್ತೊಂದು ದಗಿ. ಸೊ ಎಲ್ಲರ ಬೀಚಿಗೆ ಹೋಗಲು ಮೊದಲು ಹೊಸವಾಗದ, ಹೊಟ್ಟೆ ಪೂಜೆ ಮಾಡ್ಕೋತೀವಿ ಮೊದಲು, ಆಮೇಲೆ ಸಿಗ್ತೆ. ಗೈಸ್ ನಾವಿಲ್ಲಿ ಕ್ಯಾರಾವಿಲ್ಲ ಕೆಫೆ ಆ್ಯಂಡ್ ಬಿಸ್ಟ್ರೋಗೆ ಬಂದೀವಿ. ಹೊಸವಾಗಿತ್ತು, ಏನೇನೋ ಆರ್ಡರ್ ಮಾಡೀವಿ. ವೇಗನ್ ಬರ್ಗರ್ ಅದು ಇದು ಆರ್ಡರ್ ಮಾಡಿ ಟೈಮ್ ಹಿಡಿತು ಅಂತಂದಾನ. ವೇಟ್ ಮಾಡ್ತೀವಿ. ಇಲ್ಲಿನ ಆ್ಯಂಬಿಯನ್ಸ್ ನೋಡ್ರಿ, ಇಟ್ಸ್ ಎ ಗುಡ್ ಆ್ಯಂಬಿಯನ್ಸ್. ಇಲ್ಲಿ ನೋಡ್ರಿ ಬೀಚ್ನಾಗಿದ್ದೀವಿ ನಾವು. ಎಲ್ಲ ಕೆಫೆಲಿಂದ ಸೀದಾ ಬೀಚಿಗೆ ಬಂದೀವಿ. ಇಲ್ಲಿ ಕೊಲ್ವಾ ಬೀಚಿಗೆ ನೋಡ್ರಿ ಪ್ಯಾರಾಗ್ಲೈಡಿಂಗ್ ಮಸ್ತ್ ಮಜಾ ಮಾಡ್ತಾರ. ಭಾಳ ಪೀಸ್ ಅದ, ಭಾಳ ಶಾಂತಿ ಅದ, ಮಸ್ತ್ ಎಂಜಾಯ್ ಮಾಡ್ತೀವಿ. ನೋಡ್ರಿ ನೀರು ಸಮುದ್ರ ಹೆಂಗ, ನೀಲಾ ಸಮಂದರ್. ಮಸ್ತ್ ವಾಟರ್ ಆ್ಯಕ್ಟಿವಿಟೀಸ್ ಅವ. ಇವತ್ತು ನಮಗೇನು ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಮನಸ್ಸಿಲ್ಲ. ನಾಳೆ ಬೆಳಗ್ಗೆ ಮಾರ್ನಿಂಗ್ 6 ಪೆಲುಲನ್ ಬೀಚ್ ಅಂತದ, ಇಲ್ಲಿಂದ 30 ಕಿಲೋಮೀಟರ್ಸ್. ಅಲ್ಲಿ ಹೋಗ್ತೀವಿ. ಅಲ್ಲಿ ಏನರ ವಿಚಾರ ಮಾಡ್ತೀವಿ, ಏನರ ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತೇಳಿ. ಬಟ್ ಸದ್ಯಕ್ಕೆ ಸೋ ಫಾರ್ ಸೋ ಗುಡ್. ಎಲ್ಲ ಮಸ್ತ್ ನೋಡೋದು, ಎಲ್ಲ ಮಸ್ತ್ ಮಜಾ ಮಾಡ್ಲತ್ತೀವಿ. ಬೀಚ್ದಾಗ ಹಂಗೇನು ಕ್ರೌಡ್ ಇಲ್ಲ, ಶಾಂತ ಮಸ್ತ್ ಅದೆಲ್ಲ. ಅಲ್ಲಿ ನೋಡ್ರಿ ಹೆಂಗೆ ಸೆಕೆಂಡ್ ರೌಂಡ್ ಚಾಲು ಐತಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಫ್ರಮ್ ಗೋವಾ. ಈಗ ಈವ್ನಿಂಗ್ ಸುತ್ತಾಡಕ್ಕೆ ಹೊಂಟೀವಿ ಎಲ್ಲ. ಅಲ್ಲಿ ಒಳಗೆಲ್ಲ ಒಂದು ಬ್ಯಾಚಲರ್ ಆಗತ್ತಿತ್ತು. ಸೊ ಪೂರಾ ಕಲರ್ಫುಲ್ ಗೋವಾ ತೋರಿಸ್ತೀನಿ ನಿಮಗೆ. ಒಂದು ರೆಸ್ಟೋರೆಂಟ್ ಹುಡುಕ್ಲತ್ತೀವಿ, ಚಲೋ ರೆಸ್ಟೋರೆಂಟ್ ಆಯ್ತು. IPL ಎಲ್ಲರ ಸ್ಕ್ರೀನಿಂಗ್ ಆಗ್ತಾನೆ ಅಂತೇಳಿ. IPL ನೋಡೋದು, ಅವತ್ತು RCB ಮ್ಯಾಚ್ ಅದ. ಸೊ
Hi guys, good morning. This is second day from Goa. ನಿನ್ನೆ ನೈಟ್ ಎಲ್ಲ ಊಟ ಗೀಟ ಮಾಡ್ಕೊಂಡು ಬಂದ್ವಿ. ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ಸುಸ್ತಾಗಿತ್ತು. ಯಾಕಂದ್ರೆ ಮೊನ್ನೆನೂ ಜರ್ನಿ ಆಗಿತ್ತು. ಸೊ ಹಾಗಾಗಿ ಏನಾದ್ರು ಮಲ್ಕೊಂಡ್ಬಿಟ್ವಿ. ಇವತ್ತು ಅದೇ ಬ್ಲಾಗ್ ಕಂಟಿನ್ಯೂ ಮಾಡ್ಲತ್ತೀನಿ. ಏನು ಇದು ಎಂಡ್ ಮಾಡೋಂಗಿಲ್ಲ. ಫಸ್ಟ್ ಸೆಕೆಂಡ್ ಕಲಿತೆ ಒಂದು ಬ್ಲಾಗ್ ಹಾಕ್ತೀನಿ. ಸೊ ಈಗ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಅದ ಪ್ಯಾಲುಲಮ್ ಬೀಚ್ ಅಂತೇಳಿ, ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಈಗ ನೋಡ್ರಿ ನಮ್ಮ ಗಾಡಿ ರೆಡಿ ಅದ. ನಿನ್ನೆ ರೆಂಟ್ ತೊಗೊಂಡಿದ್ವಲ್ಲ, ನಿಮಗೆಲ್ಲ ಗೊತ್ತೇ ಅದ. ಸೊ ಇಲ್ಲಿಂದ 30 ಕಿಲೋಮೀಟರ್ ಆರಾಮ್ 1 hour. ಹಂಗೆ ನಾನು ಇನ್ನೂ ಹೇಳೀನಿ, ಆರಾಮ್ ಟೈಮ್ ಅದ ನಮ್ಮಲ್ಲಿ, ಏನು ಟೆನ್ಷನ್ ಇಲ್ಲ. 1 ತಾಸು ಇದ್ದಲ್ಲಿ 2 ತಾಸು ಹೋಗಲಿ, ಪ್ರಾಬ್ಲಮ್ ಇಲ್ಲ. ಆರಾಮ್ ಹೋಗಿ ಬರ್ತೀವಿ. ಏನೇನದ ಪ್ಯಾಲುಲಮ್ ಬೀಚ್ ಎಲ್ಲ ತೋರಿಸ್ತೀನಿ. ಗೋವಾ ಹೆಂಗೆ ದರ್ಶನ ಮಾಡಿಸ್ತೀನಿ. ಬರೀ ಇವತ್ತು ಏನದ ಎಲ್ಲ ಎಂಜಾಯ್ ಮಾಡಮಂತ. ಗೈಸ್ ಮ್ಯಾಪ್ ಹಾಕ್ಲತ್ತೀವಿ, ಇಲ್ಲಿ ನೋಡ್ಬೋದು ನೀವು. ಪ್ಯಾಲುಲಮ್ ಬೀಚಿನ ಮ್ಯಾಪ್ ಹಾಕ್ಲತ್ತೀವಿ. ಸೊ ಇಲ್ಲಿಂದ ಬಿಡ್ತೀವಿ 5 ನಿಮಿಷ ಮ್ಯಾಪ್ ಹಾಕೊಂಡು ಬಿಡೋದೇ. ಈಗ ಸರಿ ಸರ್, ಜಲ್ದಿ ಜಲ್ದಿ ಚಲೋ ಬನ್ನಿ. ಗೈಸ್ ಸ್ಲೈಟ್ ಚೇಂಜ್ ಇನ್ ಪ್ಲಾನ್. ಆಕ್ಚುಲಿ ನಾವು ಪ್ಯಾಲುಲಮ್ ಬೀಚಿಗೆ ಹೋಗ್ಬೇಕಂತ ಮಾಡಿದ್ವಿ. ಈಗ ಏನಿಲ್ಲ, ಅದು ಕಾಬೋಡಿಗಾಮ ಅಂತ ಒಂದು ವ್ಯೂ ಪಾಯಿಂಟ್ ಅದ, ಮತ್ತು ಒಂಥರ ಬೀಚ್ನೂ ಅದ, ಅಲ್ಲಿಗೆ ಹೊಂಟಿವಿ. ಯಾಕಂದ್ರೆ ಅದು ಪ್ಯಾಲುಲಮ್ ಬೀಚ್ ಏನು ಬರೀ ಬೀಚ್ ಅದ, ಬಟ್ ಬರೀ ಬೀಚ್ ಇಲ್ಲೇನು ತುಂಬಾ ಬೀಚ್. ಇಲ್ಲಿ ಅದೊಂದು ವ್ಯೂ ಪಾಯಿಂಟ್ ಅದ, ಕಾಬೋಡಿಗಾಮ ಅಂತ ಹೇಳಿ, ಕಾಬೋಡಿ ರಾಮ ಸಾರಿ, ಅಲ್ಲಿ ಹೊಂಟಿವಿ. ಸೊ ಬರ್ರಿ ತೋರಿಸ್ತೇನೆ. ಹಾಯ್ ಗೈಸ್, ಜಸ್ಟ್ ಈಗ ಯಾವ್ದು ಫೋರ್ಟ್ಸ್ ಇದು ಕಾಬೋಡಿ ರಾಮ. ಕಾಬೋಡಿ ರಾಮ ಫೋರ್ಟಿಗೆ ಬಂದೀವಿ. ಈಗ ನೋಡ್ಬೋದು, ನಿಮಗೆ ತೋರಿಸ್ತೇನೆ ಬರ್ರಿ. ಇದು ನೋಡ್ರಿ ಕಾಬೋಡಿ ರಾಮ ಫೋರ್ಟ್. ಬರ್ರಿ ಒಳ ಹೋಗಿಂತ ಮೊದ್ಲಿಕ್ಕೆ ಈಗೇನೋ ಮಾವಿನಕಾಯಿ ಬೇಕಂತ, ಮಾವಿನಕಾಯಿ ಈಕಿಗೆ ಇಸ್ಕೊಟ್ಟು ಒಳ ಹೋಗಮಂತ. ಮಾವಿನಕಾಯಿ ರಾಣಿ. ಗೈಸ್ ಮ್ಯಾಂಗೋ, ಕಚ್ಚಾ ಮ್ಯಾಂಗೋ ಹೊಡ್ಲತ್ತ ಶ್ವೇತಾ. ನಾವಿಲ್ಲಿ ಫೋರ್ಟ್ ಬಾಜು ನಿಂತೀವಿ, ನಾವು ಒಳಗೆ ಹೋಗಿಲ್ಲ. ಕಚ್ಚಾ ಮ್ಯಾಂಗೋ ತಿಂದು ಒಳಗೆ ಹೋಗ್ತೀವಿ. ಏನು ನೋಡಮ್ಮ, ಯಾಕೋ ಇದು ಭಾಳ ನಡೆಯೋದು ಅನಿಸ್ಲತ್ತದ, ಬಿಸಿಲಾಗ್ಯದ. ನೋಡಂಬರ ವ್ಯೂ ಪಾಯಿಂಟ್ ನೋಡಿ ವಾಪಸ್ ಬರ್ತೀವಿ. ಗೈಸ್ ಈಗ ಎಂಟರ್ ಬರ್ತೀವಿ ನಾವು ಕಾಬೋಡಿ ರಾಮ ಫೋರ್ಟ್. ಇದ್ರ ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ನಮ್ಗೆ ಒಳಗೆ ಹೋಗಿ ಕೊಡ್ತೀನಿ. ನಮ್ಮ ಗಾರ್ಡ್ ಕುಂತಾನ, ನಮ್ಮ ಏನಂತ ಟಿಕೆಟ್ ಅದ ಏನು. ಗೈಸ್ ಇಲ್ಲಿ ವ್ಯೂ ಪಾಯಿಂಟ್ ಅದ ಅಂತ ಹೇಳ್ಯಾರ. ನೋಡೋ ಮ್ಯಾಲ ಹೊಂಟಿವಿ, ಬಾ ಮ್ಯಾಲ ಬಾ ಹೊಂಟಿವಿ. ನೋಡಮ್ ಯಾವ ವ್ಯೂ ಪಾಯಿಂಟ್ ಅದ ಏನದ. ಗೈಸ್ ನೋಡ್ರಿ ಹಿಂದೆ ವ್ಯೂ ಹೆಂಗದ. ಇದು ಕಾಬೋಡಿ ರಾಮ ಫೋರ್ಟ್ ಮತ್ತೆ ವ್ಯೂ. ಇನ್ನೊಂದು ವ್ಯೂ ಪಾಯಿಂಟ್ ಅದ, ಅಲ್ಲೂ ತೋರಿಸ್ತೀನಿ. ಜಸ್ಟ್ ಈಗ ಸದ್ಯಕ್ಕೆ ನೋಡ್ರಿ ನೀವು, ಇದು ಮಸ್ತ್ ಬ್ರೆತ್ ಟೇಕಿಂಗ್ ಮೆಸ್ಮರೈಸಿಂಗ್ ವ್ಯೂ ಅದ ನೋಡ್ರಿ. ನೈಸ್. ಗೈಸ್ ಸಂಜೆಗೆ ಆಗ್ಯದ, ಟೈಮ್ ಆಗ್ಯದ, ಎಷ್ಟು 5:05 ಆಗ್ಯದ, 6 ಅಲ್ಲತ್ತದ. ಗಾಡಿ ವಾಪಸ್ ಕೊಡ್ಲಕ್ಕೆ ಬಂದೀವಿ. ಕೊಟ್ಟು ಇಲ್ಲಿಂದ ಚೆಕ್ಔಟ್ ಮಾಡಿ ನಾಳೆ ಮಾಪುಸ ಹೊಲತ್ತೀವಿ. ಅಲ್ಲಿ ರೂಮ್ ಬುಕ್ ಮಾಡೀವಿ. ಅಲ್ಲಿ ಒಂದು 2 days ಇದ್ದು ಸಂಡೇ ನೈಟ್ ಇಲ್ಲಿಂದ ಬರ್ಬೇಕಂತ ಮಾಡೀವಿ. ಈ ಗಾಡಿ ವಾಪಸ್ ಕೊಟ್ಟು ಪ್ರಾಬ್ಲಮ್. ಗೈಸ್ ನಾವು ಬೀಚಿಗೆ ಬಂದೀವಿ. ಇಲ್ಲಿ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇರ್ದು ಅಂತೇಳಿ, ಬಟ್ ಇಲ್ಲಿ ಯಾಕೋ ವೈಬ್ ಭಾರಿ ಕಾಣ್ಲತ್ತದ. ಜಸ್ಟ್ ಚೆಕ್ ಇಟ್ ಔಟ್. ಬೆಟ್ಟ ಬಲ್ಲಿ ಮೇನೆ ಏನೋ ಇದು ಬೀಚಸ್ ಫುಲ್ ವೈಬ್ ಅದ.